ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಹಲವು ಯೋಜನೆಗಳಿದೆ. ಆದರೆ ಅದ್ಯಾವುದೂ ಕೂಡ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಅಭಿವೃದ್ಧಿಪಡಿಸುವ ಸಾಮಾಜಿಕ ಹೊಣೆಗಾರಿಕೆಯನ್ನು ವಿಸ್ತಾರ ನ್ಯೂಸ್ ಕೈಗೊಂಡಿದೆ. ವಿಸ್ತಾರ ನ್ಯೂಸ್ನ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಅಭಿಯಾನಕ್ಕೆ ರಾಜ್ಯಾದ್ಯಂತ ಜನಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಇದು ವಿಸ್ತಾರ ನ್ಯೂಸ್ನ ಸಾಮಾಜಿಕ ಕಳಕಳಿಯ ವಿಶೇಷ ಅಭಿಯಾನ. ಸರ್ಕಾರಿ ಶಾಲೆಗಳ ಅವ್ಯವಸ್ಥೆಗಳನ್ನು ಸರಿಪಡಿಸುವ ನಮ್ಮ ಈ ಅಭಿಯಾನಕ್ಕೆ ಅನೇಕ ದಾನಿಗಳು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಅನೇಕ ಶಿಕ್ಷಕರು, ಶಿಕ್ಷಣ ಪ್ರೇಮಿಗಳು ಇವರೆಲ್ಲರೂ ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಹಾಗೆ ಇಂದು ವಿಸ್ತಾರ ನ್ಯೂಸ್ನ ಈ ಅಭಿಯಾನದಲ್ಲಿ ಕೋಲಾರ ಜಿಲ್ಲೆಯ KGF ತಾಲೂಕಿನ ಬೇತಮಂಗಲ ಕಲ್ಲಾವಿ ಹೊಸಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ KN ಸುರೇಶ್ ಕುಮಾರ್ ಅವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಸುರೇಶ್ ಕುಮಾರ್ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಸುರೇಶ್ ಕುಮಾರ್ ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಸರ್ ಸ್ವಾಗತ ಸರ್. ತಮಗೂ ನಮಸ್ಕಾರ ಸರ್. ತಾವು ಬೇತಮಂಗಲದ ತಮ್ಮ ಈ ಶಾಲೆಯಲ್ಲಿ ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಂತೆ. ಅದನ್ನು ನಾನು ಕ್ವಿಕ್ಕಾಗಿ ನಮ್ಮ ವೀಕ್ಷಕರಿಗೆ ಒಂದು ಪರಿಚಯ ಮಾಡಿಕೊಟ್ಬಿಡ್ತೀನಿ. ಆನಂತರ ನಿಮ್ಮ ಬಾಯಲ್ಲೇ ನೀವು ಆ ಶಾಲೆಯನ್ನು ಹೇಗೆ ಅಭಿವೃದ್ಧಿಪಡಿಸಿದ್ರಿ, ಹೇಗೆ ಮಕ್ಕಳಿಗೆ ಇದು ಆಕರ್ಷಕವಾಗಿ ಮಾಡಿದ್ರಿ ಅನ್ನೋದನ್ನು ನಿಮ್ಮ ಬಾಯಿಂದಲೇ ನಾನು ವೀಕ್ಷಕರಿಗೆ ಕೇಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಕೋಲಾರ ಜಿಲ್ಲೆ KGF ತಾಲೂಕಿನ ಬೇತಮಂಗಲ ಕಲ್ಲಾವಿ ಹೊಸಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದು ಖಾಸಗಿ ಶಾಲೆಗಿಂತಲೂ ಉತ್ತಮವಾಗಿರುವಂತಹ ಸರ್ಕಾರಿ ಶಾಲೆ ಅನ್ನುವಂಥ ಖ್ಯಾತಿಯನ್ನು ಪಡೆದಿದೆ. ಇಲ್ಲಿ 1ರಿಂದ 7ನೇ ತರಗತಿವರೆಗೆ ಮಕ್ಕಳು ಪಾಠ ಪ್ರವಚನ ಕಲಿತಾರೆ. ಶಾಲೆ ಆವರಣದಲ್ಲಿ ಮಕ್ಕಳ ಮನಸ್ಸಿಗೆ ಮುದು ನೀಡುವಂಥ ಬಣ್ಣ ಬಣ್ಣದ ಹೂವುಗಳು, ಶಾಲಾ ಆವರಣದಲ್ಲಿ ಜಾರುಬಂಡಿ, ತೂಗುಬಂಡಿ, ಉಯ್ಯಾಲೆ ಸೇರಿದಂತೆ ಆಟದ ಸಾಮಗ್ರಿಗಳು ಲಭ್ಯ ಇವೆ. ಸರ್ಕಾರಿ ಶಾಲೆಯಲ್ಲಿ ತಂತ್ರಜ್ಞಾನ ಆಧಾರಿತ ತರಗತಿಗಳು ನಡೀತಾ ಇವೆ. ದಾನಿಗಳ ಸಹಕಾರದಿಂದ ಸ್ಮಾರ್ಟ್ ಟಿವಿಯನ್ನು ಅಳವಡಿಕೆ ಮಾಡಲಾಗಿದೆ. ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಪೋಷಣೆ ಮಾಡಲಾಗ್ತಾ ಇದೆ. ವಿವಿಧ ಜಾತಿಯ ಅರಣ್ಯ ಪದ್ಧತಿಯ ಮರಗಳನ್ನು ಕೂಡ ಇಲ್ಲಿ ಪೋಷಣೆ ಮಾಡಲಾಗ್ತಾ ಇದೆ. ಶಿಕ್ಷಕ KN ಸುರೇಶ್ ಅವರು ಇದಕ್ಕೆಲ್ಲ ಕಾರಣ. ಆ ಸುರೇಶ್ ಅವರು ಈಗ ನಮ್ಮ ಜೊತೆ ಅಭಿಯಾನದಲ್ಲಿ ಇವತ್ತು ನಮ್ಮ ಜೊತೆ ಲೈವ್ನಲ್ಲಿ ಭಾಗಿಯಾಗಿದ್ದಾರೆ. ಸುರೇಶ್ ಸರ್, ನಾವು ಈ ಅಭಿಯಾನವನ್ನು ಮಾಡಿದ್ದು ನಿಮ್ಮಂಥ ಉತ್ತಮ ಶಿಕ್ಷಕರನ್ನು, ಮಾದರಿ ಶಿಕ್ಷಕರನ್ನು ಪರಿಚಯ ಮಾಡಬೇಕು ಅಂತ. ಹಾಗೆ ಪರಿಚಯ ಮಾಡೋದರ ಮೂಲಕ ಸಾವಿರಾರು ಜನ ಬೇರೆ ಶಿಕ್ಷಕರಿಗೂ ಕೂಡ ನೀವು ಅಂಥ ಪ್ರೇರಣೆ ಆಗಬೇಕು ಅಂತ. ಇದರ ಮೂಲ ಉದ್ದೇಶ ಸರ್ಕಾರಿ ಶಾಲೆಗಳನ್ನು ಆಕರ್ಷಕವಾಗಿ ಮಾಡಬೇಕು ಅಂತ. ಶಾಲೆಗೆ ಸುಣ್ಣ ಬಣ್ಣ ಯಾಕೆ ಬಳಿಬೇಕು ಅಂತಂದರೆ ಮಕ್ಕಳಿಗೆ ಆ ಬಣ್ಣವೂ ಒಂದು ಆಕರ್ಷಣೆ ಮತ್ತು ಕಲಿಕೆಯ ವಾತಾವರಣ ನಿರ್ಮಾಣ ಮಾಡಬೇಕು. ನೀವು ಇವತ್ತು ಹೇಗೆ ಗಿಡ ಮರಗಳನ್ನ ಬೆಳೆಸಿದಿರಿ, ಪರಿಸರವನ್ನು ಬೆಳೆಸಿದಿರಿ, ಶಾಲೆಯ ಮಕ್ಕಳಿಗೆ ಆಟೋಟಕ್ಕೆ ಬೇಕಾದಂಥ ಎಲ್ಲ ಪರಿಕರಗಳನ್ನು ಒದಗಿಸ್ಕೊಟ್ಟಿದ್ದೀರಿ. ಇದನ್ನು ನಾವು ಸರ್ಕಾರಿ ಶಾಲೆಯಲ್ಲಿ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಇದೆಲ್ಲ ಹೇಳಿದಾಗ ಒಳ್ಳೆಯ ಸ್ಪೋರ್ಟ್ಸ್ ಪರಿಕರಗಳಿದೆ, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ, ಭಾಳ ಅಂದಚಂದವಾಗಿದೆ ಶಾಲೆ ಅಂದರೆ ನಮ್ಮ ಕಣ್ಣು ಮುಂದೆ ಬರೋದು ಖಾಸಗಿ ಶಾಲೆ ಅಂತ. ಹಾಗಲ್ಲ, ಸರ್ಕಾರಿ ಶಾಲೆಗಳು ಕೂಡ ಆ ರೀತಿಯಾದಂಥ ಮಾದರಿ ಸರ್ಕಾರಿ ಶಾಲೆಗಳು ಇವೆ ಅಂತ. ಅಕಸ್ಮಾತ್ ಇಲ್ಲದೆ ಹೋದರೆ ಮಾಡೋದು ಹೇಗೆ? ಸರ್ಕಾರ ಮಾತ್ರ ಮಾಡೋದಕ್ಕೆ ಸಾಧ್ಯನಾ? ಸರ್ಕಾರ ಜೊತೆ ನಾವು ಕೈ ಜೋಡಿಸ್ಬೇಕು, ಶಿಕ್ಷಕರು ಇನ್ವಾಲ್ವ್ಮೆಂಟನ್ನು ತೆಗೆದುಕೊಳ್ಬೇಕು, ದಾನಿಗಳು ಮುಂದೆ ಬರಬೇಕು. ಈ ಎಲ್ಲ ಕೆಲಸವನ್ನು ಜೋಡಿಸುವ ಕೆಲಸವನ್ನು ನಾವು ಮಾಧ್ಯಮವಾಗಿ ಮಾಡ್ತಾ ಇದ್ದೀವಿ. ನಾವು ನಮ್ಮ ಚಾನಲ್ ಪ್ರಾರಂಭ ಮಾಡಿದಾಗ ನಮಗೂ ಒಂದು ಸಾರ್ಥಕತೆ ಅನ್ನೋದು ಇರಬೇಕು ಮತ್ತು ನಮಗೊಂದು ಸಾಮಾಜಿಕ ಹೊಣೆಗಾರಿಕೆ ಇದೆ, ಅದನ್ನು ಮೆರಿಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಅಭಿಯಾನವನ್ನು ಪ್ರಾರಂಭ ಮಾಡಿದ್ವಿ. ನಾವು ಕೊರತೆ ಇರುವಂಥ ಶಾಲೆಗಳನ್ನು ತೋರಿಸ್ತೀವಿ ಮತ್ತು ಕೊರತೆ ಇಲ್ಲದೆ ತಾವು ಹೇಗೆ ಶಾಲೆಯನ್ನು ರೂಪಿಸಿದಿರೋ ಅದೇ ರೀತಿಯಾದಂಥ ಆಕರ್ಷಕ ಶಾಲೆಗಳನ್ನು ಪರಿಚಯ ಮಾಡಬೇಕು ಅಂತ. ಏನಿದೆ ಮತ್ತು ಏನು ಆಗಬೇಕು ಅನ್ನೋದನ್ನು ನಾವು ತೋರಿಸ್ಕೊಡ್ಬೇಕು ಅನ್ನೋದು, ಅದನ್ನು ನೆಗೆಟಿವಿಟಿ ಮಾಡಬೇಕು ಅಂತಲೋ ಅಥವಾ ಇನ್ಯಾವುದೋ ನಮ್ಮ ಉದ್ದೇಶ ಅಲ್ಲ. ಕನ್ಸ್ಟ್ರಕ್ಟಿವ್ ಆಗಿ ಸರ್ಕಾರಿ ಶಾಲೆಗಳಲ್ಲಿ ಕಲಿಕಾ ವಾತಾವರಣವನ್ನು ಸುಧಾರಿಸಬೇಕು ಅನ್ನೋದು ನಮ್ಮ ಅಭಿಯಾನ. ಇವತ್ತು ತಮ್ಮನ್ನು ನಾವು ಪರಿಚಯ ಮಾಡ್ತಾ ಇದ್ದೀವಿ. ಹೇಳಿ ಸರ್, ಹೇಗೆ ನಿಮ್ಮ ಶಾಲೆಯಲ್ಲಿ ದಾಖಲಾತಿ ಹೆಚ್ಚಳ ಆಗಿದೆ, ಮಕ್ಕಳು ಹೇಗೆ ಕಲಿಕೆಯನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ಮತ್ತು ಆ ಮೂಲಕ ಸರ್ಕಾರಿ ಶಾಲೆಯ ಕುರಿತಾಗಿ ತಾವು ಹೇಗೆ ಗೌರವವನ್ನು, ಆಕರ್ಷಣೆ ಹೆಚ್ಚಿಸಿದಿರಿ, ಇದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಅಂತ ನಾನು ವಿನಂತಿ ಮಾಡಿಕೊಡ್ತೀನಿ ಸರ್. ಮಾತಾಡ್ಬೋದಾ ಸುರೇಶ್ ಅವರು? ಕೇಳಿಸ್ತಾರಲ್ಲ? ಸರ್ ಕೇಳಿಸ್ತಿದೆ ಸರ್. ಓಕೆ. ನನ್ನ ಹೆಸರು KN ಸುರೇಶ್ ಅಂತ. ನಾನು ಈ ಸರ್ಕಾರಿ ಶಾಲೆಯಲ್ಲಿ ಸುಮಾರು 17 ವರ್ಷಗಳಿಂದ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀನಿ. ಈ ಕಲ್ಲಾವಿ ಹೊಸಹಳ್ಳಿ ಶಾಲೆ KGF ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ಒಂದು ಹೆಸರುವಾಸಿಯನ್ನ ಪಡೆದಿದೆ. ಈ ಒಂದು ಶಾಲೆಯಲ್ಲಿ ಬಂದಾಗ ಈ ಶಾಲೆಯ ಒಂದು ಆವರಣ ಆಗ್ಲಿ, ಶಾಲೆಯ ಕೊಠಡಿಗಳಾಗ್ಲಿ ದುರಸ್ತಿಯಲ್ಲಿದ್ವು. ನಾನು ಬಂದ ತಕ್ಷಣ ಒಂದು ಪ್ಲಾನ್ ಅನ್ನ ಹಾಕೊಂಡೆ. ಸರ್ಕಾರಿ ಶಾಲೆಗಳಿಗೆ ಯಾವ ರೀತಿ ಇರ್ಬೇಕಂದ್ರೆ ಖಾಸಗಿ ಶಾಲೆಗಳಿಗಿಂತ ವಿಭಿನ್ನವಾಗಿದ್ದರೆ ಮಕ್ಕಳು ಶಾಲೆಯ ಆಕರ್ಷಣೆಯನ್ನು ನೋಡಿ ಮಕ್ಕಳು ಶಾಲೆ ಆವರಣಕ್ಕೆ ಬರಬೇಕಂತ ಒಂದು ನಿರೀಕ್ಷೆಯನ್ನು ಇಟ್ಕೊಂಡ್ವಿ.
ಇದು ಸುಮಾರು 17 ವರ್ಷಗಳಿಂದ ಪ್ರಯತ್ನದಲ್ಲಿ ಬರ್ತಾ ಇದೆ. ಪ್ರತಿ ವರ್ಷ ಕೂಡ ನಾವು ಜೂನ್ ಅಲ್ಲಿ ಒಂದು SDMC ಮತ್ತು ನಮ್ಮ ಶಾಲಾ ಸಿಬ್ಬಂದಿ ಒಂದು ಪ್ಲಾನ್ ಅನ್ನ ಹಾಕೊಳ್ತಾ ಇದ್ವಿ. ಈ ವರ್ಷ ಏನನ್ನ ಮಾಡಿದ್ರೆ ನಮ್ಮ ಶಾಲೆ ಆಕರ್ಷಣವಾಗಿ ಬರ್ತದೆ ಅಂತ ನಾವು ಸುಮಾರು 17 ವರ್ಷಗಳಿಂದ ಈ ಒಂದು ಶಾಲೆಯನ್ನ ಈ ಒಂದು ಮಟ್ಟಕ್ಕೆ ತರೋದಕ್ಕೆ ಪ್ರಯತ್ನ ಆಗ್ತಾ ಇದೆ ಸರ್. ಪ್ರತಿ ಒಂದು ವರ್ಷ ಕೂಡ ನಾವು ಮೀಟಿಂಗ್ ಮಾಡ್ಬಿಟ್ಟು ಈ ವರ್ಷ ಈ ಒಂದು ಕಾರ್ಯವನ್ನು ಮಾಡಿದ್ರೆ ಆಕರ್ಷಣವಾಗಿರ್ತದೆ ಅಂತ ನಾವು ಇದನ್ನ ನೆರವೇರಿಸ್ಕೊಂಡು ಬರ್ತಾ ಇದೀವಿ ಸರ್. ಓಕೆ, ನೋಡಿ ನಾನು ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀನಿ, ಆ ಗೋಡೆಗಳನ್ನು ನೀವು ಚಿತ್ರಗಳ ಮೂಲಕ ಅಲಂಕರಿಸೋದಿರ್ಬೋದು, ಗಿಡಮರಗಳಿರ್ಬೋದು, ಇವೆಲ್ಲ ಮಕ್ಕಳ ಕಲಿಕೆಗೆ ಕೇವಲ ನೀವು ಕ್ಲಾಸಲ್ಲಿ ಮಾಡುವಂಥ ಪಾಠ ಮಾತ್ರ ಅಲ್ಲ, ಆ ವಾತಾವರಣವೂ ಕೂಡ ಅವರ ಕಲಿಕೆಗೆ ಪ್ರೇರಣೆಯನ್ನು ಕೊಡುತ್ತೆ ಅಂತ. ಅದಕ್ಕಿಂತ ಮುಖ್ಯವಾಗಿ ಪಾಲಕರಲ್ಲಿ ಆತ್ಮವಿಶ್ವಾಸ ಭಾಳ ಮುಖ್ಯ. ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಲಿಸಿದ್ರೂ ಕೂಡ ಖಾಸಗಿ ಶಾಲೆಗಳಿಗೆ ಸಮಾನವಾಗಿ ಉತ್ತಮವಾದಂಥ ಶಿಕ್ಷಣ ಸಿಗುತ್ತೆ ಅಂತ ಅವರಿಗೆ ಭರವಸೆ ಇದ್ದರೆ ಮಾತ್ರ ಅವರು ಈಗ ಸರ್ಕಾರಿ ಶಾಲೆಗೆ ಕಳಿಸ್ತಾರೆ. ಇಲ್ಲಾಂದರೆ ಪಕ್ಕದಲ್ಲೇ ಅವರಿಗೆ ಖಾಸಗಿ ಶಾಲೆಗಳ ಆಯ್ಕೆ ಇರುತ್ತೆ. ಆಯ್ಕೆ ಇದ್ದಾಗ ಅವರಿಗೆ ಕಷ್ಟನೋ ನಷ್ಟನೋ ನನ್ನ ಮಕ್ಕಳ ಭವಿಷ್ಯ ನನ್ನ ಹಾಗೆ ಕಷ್ಟ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರು ಖಾಸಗಿ ಶಾಲೆಗೆ ಕಳಿಸ್ತಾರೆ. ಆದರೆ ಆ ಬಡ ಮಧ್ಯಮ ವರ್ಗದ ಮಕ್ಕಳು ಅಷ್ಟು ಕಷ್ಟಪಟ್ಟು ದುಬಾರಿ ಫೀಸನ್ನು ತೆತ್ತು ಹೋಗಬೇಕಾದಂಥ ಅವಶ್ಯಕತೆ ಇಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಓದಿದ್ರೆ ಅವರಿಗೆ ಎಲ್ಲವೂ ಇರುತ್ತೆ. ಅವರಿಗೆ ದೇಹದಾಢ್ಯತೆ ಇರುತ್ತೆ, IQ ಲೆವೆಲ್ ಚೆನ್ನಾಗಿರುತ್ತೆ, ಎಲ್ಲವೂ ಇರುತ್ತೆ. ಆದರೆ ಸ್ವಲ್ಪ ನಾವು ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡಿದ್ರೆ, ನಿಮ್ಮ ಥರ ಶಿಕ್ಷಕರು ಇನ್ವಾಲ್ವ್ಮೆಂಟನ್ನು ತೆಗೆದುಕೊಂಡ್ರೆ ಆ ಮಕ್ಕಳಿಗೆ ನಾವು ಸರಿಯಾದಂತಹ ಶಿಕ್ಷಣವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಈಗಾಗಲೇ ನಮ್ಮ ಅಭಿಯಾನದಲ್ಲಿ 100ಕ್ಕೂ ಹೆಚ್ಚು ಈ ರೀತಿಯಾದಂಥ ಶಾಲೆಗಳಲ್ಲಿ ಮೂಲಸೌಕರ್ಯವನ್ನು ಹೆಚ್ಚಿಸುವಂತಹ, ಸುಧಾರಿಸುವಂತಹ ಕೆಲಸವನ್ನು ಮಾಡಿದ್ದೀವಿ. ಇಲ್ಲಿ ವಿಶೇಷ ಅಂದರೆ ಖಾಸಗಿ ಶಾಲೆಗಳು ನಡೆಸ್ತಾ ಇರೋರು ನಮ್ಮ ಜೊತೆ ಹೆಚ್ಚಿನ ಜನರು ಸರ್ಕಾರಿ ಶಾಲೆಯನ್ನು ಸುಧಾರಿಸೋದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಅನೇಕ ಶಿಕ್ಷಕರು ಅವರ ಶಾಲೆಯನ್ನು ಮಾತ್ರ ಮಾದರಿ ಮಾಡಿದ್ದಲ್ಲ, ಬೇರೆ ಶಾಲೆಗಳನ್ನು ನಾವು ಈ ರೀತಿ ನಮ್ಮ ಸುತ್ತಮುತ್ತಲು ನಮ್ಮ ತಾಲೂಕಲ್ಲಿ, ಜಿಲ್ಲೆಯಲ್ಲಿ ಮಾದರಿ ಶಾಲೆನ ಮಾಡೋದಕ್ಕೆ ನಾವು ಜವಾಬ್ದಾರಿಯನ್ನು ತೆಗೆದುಕೊಳ್ತೀವಿ ಅಂತ ಮುಂದೆ ಬರ್ತಾ ಇದ್ದಾರೆ. ನನಗನ್ಸುತ್ತೆ ನಿಮ್ಮಂಥ ಶಿಕ್ಷಕರನ್ನು ಸರ್ಕಾರ ಗುರುತಿಸಬೇಕು ಅಂತ, ಗುರುತಿಸಿ ಪ್ರೋತ್ಸಾಹ ಕೊಡಬೇಕು. ನಿಮಗೊಂದು ಇನ್ಸೆಂಟಿವ್ ಕೊಟ್ಟರೆ, ನಿಮ್ಮನ್ನು ಗುರುತಿಸಿದರೆ ಬಹುಶಃ ಬೇರೆಯವರು ಮುಂದೆ ಬರ್ತಾರೆ. ನಾವು ಕೇವಲ ಸರ್ಕಾರಿ ಶಾಲೆ ಚೆನ್ನಾಗಿಲ್ಲ, ಶಾಲೆಯ ಶಿಕ್ಷಕರು ಮುತುವರ್ಜಿನ ತೆಗೆದುಕೊಳ್ತಾ ಇಲ್ಲ ಹೀಗೆ ಹೇಳೋದ್ರ ಬದಲು ಯಾರು ಮುತುವರ್ಜಿ ತೆಗೆದುಕೊಳ್ತಾರೋ ಅವರಿಗೆ ಪ್ರೋತ್ಸಾಹ ಕೊಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಹಾಜರಾತಿ ಮೇಲೆ ಇದರಿಂದ ಏನಾದರೂ ಪರಿಣಾಮ ಆಗಿದೆಯಾ ನಿಮ್ಮ ಈ ಪರಿಶ್ರಮದಿಂದ? ಆಗಿದೆ ಸರ್, 100ರಷ್ಟು ಪರಿಣಾಮ ಆಗಿದೆ. ಇವಾಗ ನಮ್ಮೂರಿಂದ ಯಾರನ್ನು ಖಾಸಗಿ ಶಾಲೆಗೆ ಕಳಿಸೋದಕ್ಕೆ ಇಷ್ಟಪಡೋದಿಲ್ಲ. ಖಾಸಗಿ ಶಾಲೆಗಿಂತನೂ ನಮ್ಮೂರ ಶಾಲೆನೇ ಚೆನ್ನಾಗಿದೆ ಅಂತ ಎಲ್ಲಾ ಪೋಷಕರು ಎಲ್ಲಾ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನನ್ನ ಸ್ನೇಹಿತರು ಕೂಡ ಅಷ್ಟೇ, ನಾನು ಏನು ಇಲ್ಲಿ ದಾನಿಗಳಿಂದ ಪಡೆದು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀನಿ, ಆ ಸರ್ಕಾರಿ ಶಾಲೆಗಳಿಗೆ ಅದನ್ನು ಕೂಡ ವಿಸ್ತರಣೆ ಮಾಡ್ಕೊಂಡು ಬರ್ತಾ ಇದೆ ಸರ್. ದಾನಿಗಳು ಯಾರೆಲ್ಲ ಕೈ ಜೋಡಿಸಿದ್ದಾರೆ ನಿಮ್ಮ ಜೊತೆ? ವಿಶೇಷವಾಗಿ ವಿದ್ಯಾದಾನಂ ಟ್ರಸ್ಟ್ ಅಂತ ಬೆಂಗಳೂರು ಇದೆ ಸರ್. ಅವ್ರನ್ನ ನಾವು ಮನವೊಲಿಸಿದಾಗ ನಮ್ಮ ಶಾಲೆಗೆ ಮಾತ್ರ ಕೊಡ್ತಾ ಇದ್ರು. ಇದೇ ತರ ಇನ್ನು ಕೆಲವು ಶಾಲೆಗಳಿಗೆ ಕೊಟ್ರೆ ಅಲ್ಲಿನ ಒಂದು ಮಕ್ಕಳು ಕೂಡ, ಬುದ್ಧಿವಂತ ಮಕ್ಕಳು ಇನ್ನು ಮುಂದೆ ಬರೋದಕ್ಕೆ ಅವಕಾಶ ಆಗ್ತದೆ ಅಂತ ಹೇಳಿ ಇನ್ನೂ ಕೆಲವೊಂದು ಶಾಲೆಗಳನ್ನ ಅವ್ರಿಗೆ ಕೈ ಜೋಡಿಸೋದಕ್ಕೆ ಅವ್ರನ್ನ ಪ್ರೋತ್ಸಾಹ ಮಾಡಿ ಕೈ ಜೋಡಿಸಿ ನಾವು ಸರ್ಕಾರಿ ಶಾಲೆಗಳನ್ನ ಮುಂದುವರಕಂತಲ್ಲಿ ನಾವು ಮನವರಿಕೆ ಮಾಡ್ತಾ ಇದೀವಿ ಸರ್. ಅವರ ಶಿಕ್ಷಕರ ಸಂಖ್ಯೆ ಬೇಕಾದಷ್ಟು ಇದೆಯಾ ನಿಮ್ಮ ಶಾಲೆಯಲ್ಲಿ? ನಿಮ್ಮ ಸ್ಟ್ರೆಂತ್ಗೆ ತಕ್ಕ ಹಾಗೆ ಶಿಕ್ಷಕರ ಸಂಖ್ಯೆ ಇದೆಯಾ? ಇದೆ ಸರ್, ನಮಗಿದೆ ಸರ್. ಓಕೆ, ನಿಮಗೆ ಈ ಶಾಲೆಗೆ ಇನ್ನೇನು ಸವಲತ್ತು ಬೇಕು, ಇದಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನಿಮಗೆ? ಸರ್, ಈಗ ಲಾಸ್ಟ್ ಫೈನಲ್ ಈಗ ಎಲ್ಲಾ ಒಂದು ಸೌಲಭ್ಯಗಳಿದೆ. ನಮ್ಗೆ ಈಗ ಸ್ಮಾರ್ಟ್ ಬೋರ್ಡ್ ಅಂತ ಒಂದು ಪ್ರಾಜೆಕ್ಟ್ ಕಡಿಮೆ ಇದೆ. ಅದಕ್ಕೆ ಈ ವರ್ಷ ಅದಕ್ಕೂ ಪ್ಲಾನ್ ಮಾಡಿ ನಾವು ವಿದ್ಯಾದಾನಂ ಟ್ರಸ್ಟ್ ಅವ್ರಿಗೆ ಹೇಳಿದ್ವಿ ಸರ್. ಅವ್ರು ಆದಷ್ಟು ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ತಮ್ಮ ವಿಸ್ತಾರ ಟಿವಿಯನ್ನು ನೋಡಿ ಕೂಡ ನಾವು ಕೆಲವೊಂದು ಇವುಗಳನ್ನ ಮಾರ್ಪಾಡು ಮಾಡ್ಕೊಳ್ತಾ ಇದ್ವಿ. ಯಾಕಂತಂದ್ರೆ ತಾವು ಮಾಡ್ತಾ ಇರುವಂತ ಅಭಿಯಾನ ಬಹಳ ಸರ್ಕಾರಿ ಶಾಲೆಗಳನ್ನ ಮುಂದೆ ಬರೋದಕ್ಕೆ ಬಹಳ ಉತ್ಸಾಹವನ್ನ ಕೊಡ್ತಾ ಇದೆ ತಮ್ಮ ವಿಸ್ತಾರ ಟಿವಿ. ತಮ್ಮ ವಿಸ್ತಾರ ಟಿವಿಗೆ ನಮ್ಮ ಸರ್ಕಾರಿ ಶಾಲೆಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕೂಡ ಅರ್ಪಿಸೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಸರ್. ಧನ್ಯವಾದಗಳು ಸುರೇಶ್ ಅವರೇ. ನೀವು ಒಂದು ಶಾಲೆ ಚೆನ್ನಾಗಿ ಮಾಡಿದಿರಿ. ನಿಮ್ಮ ತಾಲೂಕಿನಲ್ಲಿ ನಮ್ಮ ಅಭಿಯಾನವನ್ನು ಮುಂದುವರಿಸೋದಕ್ಕೆ ನಿಮ್ಮ ಅನುಭವ ಮತ್ತು ಮಾರ್ಗದರ್ಶನ, ಲೀಡರ್ಶಿಪ್ಪು ಇದೆಲ್ಲ ಬೇಕು. ನಮ್ಮ ಅಭಿಯಾನದಲ್ಲಿ ನಿಮ್ಮನ್ನು ಕೂಡ ನಾವು ಸಕ್ರಿಯವಾಗಿ ಜೋಡಿಸ್ಕೊಳ್ತೀವಿ. ನಮ್ಮ ಶಿಕ್ಷಣ ಸಚಿವರೇ ನಮ್ಮ ಈ ಟಾಸ್ಕ್ ಫೋರ್ಸ್ನ, ನಮ್ಮ ಈ ಅಭಿಯಾನದ ಟಾಸ್ಕ್ ಫೋರ್ಸ್ನ ಮುಖ್ಯಸ್ಥರಾಗಿದ್ದಾರೆ. ನಾಳೆ ಹೊಸ ಸರ್ಕಾರ ಬರುತ್ತೆ, ಯಾರು ಶಿಕ್ಷಣ ಸಚಿವರಾಗಿರ್ತಾರೋ ಅವರೇ ಇದರ ಮುತುವರ್ಜಿಯನ್ನು ವಹಿಸ್ಕೊಳ್ತಾರೆ. ಸರ್ಕಾರಿ ಇಲಾಖೆ, ಶಿಕ್ಷಣ ಇಲಾಖೆ ಜೊತೆ ನಾವು MOU ಮಾಡ್ಕೊಂಡಿದ್ದೀವಿ. ಪ್ರಧಾನ ಕಾರ್ಯದರ್ಶಿ ಶಿಕ್ಷಣ ಇಲಾಖೆ ಮತ್ತು ಕಮಿಷನರು ಇವರೆಲ್ಲರೂ ಕೂಡ ನಮ್ಮ ಅಭಿಯಾನಕ್ಕೆ ಬೆಂಬಲವನ್ನು ಕೊಡೋದಕ್ಕೆ ಒಪ್ಪಂದವನ್ನು ನಾವು ಮಾಡ್ಕೊಂಡಿದ್ದೀವಿ.
BOಗಳಿರ್ಬೋದು, DDPIಗಳಿರ್ಬೋದು, ಇವರೆಲ್ಲರೂ ಎಲ್ಲ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ನಮಗೆ ಸಕ್ರಿಯವಾದಂಥ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇವರೆಲ್ಲರ ಸಹಕಾರದಿಂದ ನಾವು ಈ ಅಭಿಯಾನವನ್ನು ಮುಂದುವರ್ಸೋಣ. ಈ ಕಾರ್ಯಕ್ರಮ ನಂತರ ನಿಮ್ಮ ಜೊತೆ ನಾನು ವೈಯಕ್ತಿಕವಾಗಿ ಮಾತಾಡ್ತೀನಿ. ನಿಮ್ಮನ್ನು ಇಲ್ಲಿ ಶೋಕೇಸ್ ಮಾಡಿರುವಂಥದ್ದು, ನಿಮ್ಮನ್ನು ನಾವು ಪರಿಚಯ ಮಾಡಿರೋದು, ನೀವು ನಿಮ್ಮ ಒಳ್ಳೆಯ ಕೆಲಸ ರೆಕಗ್ನೈಸ್ ಆಗಬೇಕು. ಯಾವಾಗಲೂ ಕೊನೆಗೆ ಸಿಗೋದು ಖುಷಿ, ನಾನು ಮಾಡಿದ್ದನ್ನು 4 ಜನ ಗುರುತಿಸಿದ್ರಪ್ಪ ಅಂತ. ಎರಡನೇದು, ನಿಮ್ಮಿಂದ 4 ಜನಕ್ಕೆ ಪ್ರೇರಣೆ ಸಿಕ್ಕಿದ್ರೆ ಅದಕ್ಕಿಂತ ಖುಷಿ ಸಂಗತಿ ಇನ್ನೊಂದಿಲ್ಲ ಅಂತ. ನೀವೊಬ್ಬ ಆದರ್ಶ ಶಿಕ್ಷಕ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಸರ್ಕಾರ ನಿಮ್ಮಂಥವ್ರನ್ನ ಗುರುತಿಸಬೇಕು. ನಿಜವಾಗಲೂ ಗುರುತಿಸಿ ಪ್ರೋತ್ಸಾಹಿಸಿ ನಿಮಗೊಂದು ಇನ್ಸೆಂಟಿವ್ ಕೊಟ್ಟರೆ, ನಿಮಗೊಂದು ಯಾವುದೋ ಒಂದು ಅವಾರ್ಡನ್ನು ಕೊಟ್ಟರೆ, ಅಥವಾ ನಿಮ್ಮ ಹೆಸರನ್ನು ಒಂದು ಅಟ್ಲೀಸ್ಟ್ ಮೆನ್ಷನ್ ಮಾಡಿದ್ರೆ ಬಹುಶಃ ಅದು ನಿಮಗೆ, ನಿಮ್ಮ ಕುಟುಂಬದವರಿಗೆ ಅಥವಾ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಖುಷಿ ಆಗುತ್ತೆ, ಪ್ರೇರಣೆ ಆಗುತ್ತೆ. ಧನ್ಯವಾದಗಳು ಸುರೇಶ್ ಅವರೇ. ನಮ್ಮ ಅಭಿಯಾನಕ್ಕೆ ವಿಶೇಷವಾದಂಥ ಮೆರುಗನ್ನು ತಂದಿದ್ದೀರಾ ನಮ್ಮ ಜೊತೆ ಕೈ ಜೋಡಿಸೋದ್ರ ಮೂಲಕ. ನಿಮ್ಮ ಶಾಲೆ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಅಂತ ನಾವು ಆಶಿಸ್ತೀವಿ. ನೋಡಿ, ಒಬ್ಬ ಶಿಕ್ಷಕರಾಗಿ ಅದನ್ನು ಎಷ್ಟು ಪರಿಸರಕ್ಕೆ, ಅದರಲ್ಲೂ ಆ ಜಿಲ್ಲೆ ಅಂದರೆ ಬಯಲುಸೀಮೆ, ನೀರಿನ ಇದಿರುತ್ತೆ, ಸಾಕಷ್ಟು ಕೊರತೆಗಳಿರುತ್ತೆ. ಅದರ ನಡುವೆ ಇಡೀ ಶಾಲೆ ವಾತಾವರಣನ ಎಷ್ಟು ಹಸಿರೀಕರಣ ಮಾಡಿದ್ದಾರೆ ಅಂತ. ಬಹುಶಃ ಆ ಮಕ್ಕಳು ಭಾಳ ಭಾಗ್ಯವಂತರು ಅಂತ ಅನಿಸುತ್ತೆ. ಈ ಥರದ ಶಿಕ್ಷಕರು ಪ್ರತಿ ತಾಲೂಕಲ್ಲಿ, ಪ್ರತಿಯೊಂದು ಬ್ಲಾಕ್ ಲೆವೆಲಲ್ಲಿ ತಯಾರಾಗಿಬಿಟ್ರೆ ಸರ್ಕಾರಿ ಶಾಲೆಗೆ ಇನ್ನೇನೂ ನೀವು ಮಾಡಬೇಕಾಗಿಲ್ಲ. ಅದ್ರ ಪಾಡಿಗೆ ಅದು ಆಕರ್ಷಣೆ ಪಡ್ಕೊಂಡ್ಬಿಡುತ್ತೆ. ರೈಟ್. ಮತ್ತೊಂದು ಬ್ರೇಕ್ ಹೋಗಿದ್ದು ಬರೋಣ ಸರ್. ನ್ಯೂಸ್ ಮಾರ್ನಿಂಗ್ನಲ್ಲಿ ಮತ್ತೊಂದು ಬ್ರೇಕ್. ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ. ಸರ್ಕಾರಿ ಶಾಲೆ ದತ್ತು ಪಡೆಯುವ ಬೃಹತ್ ಅಭಿಯಾನ. ಹಣ ಅಥವಾ ವಸ್ತು ಯಾವುದೇ ರೂಪದಲ್ಲಿ ನೀವು ಈ ಅಭಿಯಾನಕ್ಕೆ ಕೊಡುಗೆ ನೀಡಬಹುದು. ಬನ್ನಿ, ನಮ್ಮೊಂದಿಗೆ ಕೈ ಜೋಡಿಸಿ. ಹೆಲ್ಪ್ಲೈನ್ ನಂಬರ್ 08054554400. ವಾಟ್ಸ್ಆಪ್ ನಂಬರ್ 9481024181. ಚೈಲ್ಡ್ ಎಂಪವರ್ಮೆಂಟ್ ಫೌಂಡೇಶನ್ ಇಂಡಿಯಾ. ಬ್ಯಾಂಕ್ ಹೆಸರು RBL ಬ್ಯಾಂಕ್ ಲಿಮಿಟೆಡ್. ಅಕೌಂಟ್ ನಂಬರ್ 409013100437. ಬ್ರೂಕ್ಫೀಲ್ಡ್ಸ್ ಬ್ರಾಂಚ್ ಬೆಂಗಳೂರು. ಕರೆಂಟ್ ಅಕೌಂಟ್. IFSC ಕೋಡ್ RATN 00002890. MICR ಕೋಡ್ 5601760013.